ಸತೀಶ್ ಜಾರಕಿಹೊಳಿ ಕುಟುಂಬಕ್ಕೆ ಈಗ ಇಡಿ ಬಿಗ್ ಶಾಕ್ ಅನ್ನ ನೀಡಿದೆ. ಇನ್ನು ಸತೀಶ್ ಕುಟುಂಬಕ್ಕೆ ಈಗ ಬಿಗ್ ಶಾಕ್ ಅನ್ನ ನೀಡಿರುವಂತದ್ದು ವಿದೇಶಿ ಅಕ್ರಮ ಹಣಕಾಸು ವ್ಯವಹಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸತೀಶ್ ಬಾಮೈದನ ಮನೆ ಮೇಲೆ ರೇಡ್ ಮಾಡಲಾಗಿದೆ. ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯ ಮನೆಯಲ್ಲಿ ಈಗ ವಶಕ್ಕೆ ಪಡೆಯಲಾಗಿದೆ. ವಿದೇಶಿ ಅಕ್ರಮ ಹಣಕಾಸು ವ್ಯವಹಾರ ಹವಾಲಾ ಲಿಂಕ್ ಇರುವಂತಹ ಹಿನ್ನೆಲೆ ಅಬಕಾರಿ ಹೆಚ್ಚುವರಿ ಆಯುಕ್ತ ಮಂಜುನಾಥ್ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಬೆಳಗಾವಿ ಬೆಂಗಳೂರು ಸೇರಿ ಮಂಜುನಾಥ್ಗೆ ಸೇರಿದ ಮನೆಯ ಮೇಲೆ ದಾಳಿ ಮಾಡಲಾಗಿದೆ. ಮಂಜುನಾಥ್ ಆಪ್ತರಿಗೆ ಸೇರಿದ 6 ಕಡೆ ಈಗ ಇಡಿ ದಾಳಿ ನಡೆಸಿದೆ. ಮಹತ್ವದ ದಾಖಲೆ ಸಿಕ್ಕಿದ್ದು ಹಣ ಪತ್ತೆಯಾದಂತಹ ಹಿನ್ನೆಲೆ ಡಿವೈಎಸ್ಪಿ ದೌಡಾಯಿಸಿದ್ದಾರೆ. ಸಾಹುಕಾರ ಸತೀಶ್ ಜಾರಕಿಹೊಳಿ ಕುಟುಂಬಕ್ಕೆ ಈಗ ಇಡಿ ಶಾಕ್ ಅನ್ನ ನೀಡಿದೆ. ಸತೀಶ್ ಬಾಮೈದ ಮಂಜುನಾಥ್ ಮನೆಯ ಮೇಲೆ ಈಗ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ ರಸ್ತೆಯ ಮನೆಯಲ್ಲಿ ಮಂಜುನಾಥರನ್ನ ವಶಕ್ಕೆ ಪಡೆಯಲಾಗಿದೆ. ವಿದೇಶಿ ಅಕ್ರಮದ ಹಣಕಾಸು ವ್ಯವಹಾರ ಹವಾಲಾ ಇರುವಂತಹ ವಿಚಾರಕ್ಕೆ ಲಿಂಕ್ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಬಕಾರಿ ಹೆಚ್ಚುವರಿ ಆಯುಕ್ತ ಮಂಜುನಾಥ್ ಮನೆಯ ಮೇಲೆ ದಾಳಿ ನಡೆಸಲಾಗಿದೆ. ಬೆಳಗಾವಿ ಸೇರಿ ಮಂಜುನಾಥ್ ಮನೆಯ ಮೇಲೆ ಇಡಿ ದಾಳಿ ನಡೆಸಿದೆ. ಸತೀಶ್ ಬಾಮೈದ ಮಂಜುನಾಥ್ ಇಡಿ ಅಧಿಕಾರಿಗಳ ವಶದಲ್ಲಿದ್ದಾರೆ. ಈಗ ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯ ಮನೆಯಲ್ಲಿ ವಶಕ್ಕೆ ಪಡೆಯಲಾಗಿದೆ. ಬೆಳಗಾವಿ ಬೆಂಗಳೂರು ಸೇರಿ ಮಂಜುನಾಥ್ಗೆ ಸೇರಿದ ಮನೆಯ ಮೇಲೆ ದಾಳಿ ನಡೆಸಲಾಗಿದೆ. ಮಂಜುನಾಥ್ ಆಪ್ತರಿಗೆ ಸೇರಿದ 6 ಕಡೆಯಲ್ಲೂ ಕೂಡ ಇಡಿ ದಾಳಿ ನಡೆಸಿದೆ. ಮಹತ್ವದ ದಾಖಲೆ ಹಣ ಪತ್ತೆಯಾದಂತಹ ಹಿನ್ನೆಲೆ ಡಿವೈಎಸ್ಪಿ ದರ್ಜೆ ಅಧಿಕಾರಿಯಲ್ಲಿ ದೌಡಾಯಿಸಿದ್ದಾರೆ. ಬೆಳಗ್ಗೆ ಈಗ ಸತೀಶ್ ಜಾರಕಿಹೊಳಿ ಕುಟುಂಬಕ್ಕೆ ಶಾಕ್ ಅನ್ನ ನೀಡಲಾಗಿದೆ. ವಿದೇಶಿ ಅಕ್ರಮ ಹಣಕಾಸು ವ್ಯವಹಾರ ಹವಾಲಾ ಲಿಂಕ್ ಇರುವಂತಹ ಹಿನ್ನೆಲೆ ಅಬಕಾರಿ ಹೆಚ್ಚುವರಿ ಆಯುಕ್ತ ಮಂಜುನಾಥ್ ಮನೆಯ ಮೇಲೆ ಈಗ ಇಡಿ ದಾಳಿಯನ್ನ ಮಾಡಿರುವಂಥದ್ದು. ಇನ್ನು ಮಂಜುನಾಥ್ ಮೇಲಿನ ಆರೋಪಗಳು ಏನು ಅಂತ ನೋಡೋದಾದ್ರೆ, ಅಬಕಾರಿ ಇಲಾಖೆಯ ಉನ್ನತ ಹುದ್ದೆಯಲ್ಲಿರುವಂತಹ ಮಂಜುನಾಥ್ ಬೇನಾಮಿ ಹೆಸರಿನಲ್ಲಿ 100 ಎಕರೆ ಜಮೀನನ್ನ ಖರೀದಿ ಮಾಡಿದ್ದಾರೆ. ಕೋಟ್ಯಾಂತರ ಮೌಲ್ಯದ ಬಾರ್ ಮತ್ತು ರೆಸ್ಟೋರೆಂಟ್ ಖರೀದಿಯಾಗಿದೆ. ಗೋವಾ ಮಹಾರಾಷ್ಟ್ರದ ಗಡಿಯಲ್ಲಿ ಅಕ್ರಮ ಅವ್ಯವಹಾರಗಳ ಒಂದು ಲಿಂಕ್ ಇದೆ. ಸಚಿವ ಸತೀಶ್ ನಿಕಟ ಸಂಬಂಧಿಯ ಮೇಲೆಯೇ ಈಗ ಇಡಿ ದಾಳಿ ನಡೆಸಿರುವಂಥದ್ದು. ಆಡಳಿತಾರೂಢ ಕಾಂಗ್ರೆಸ್ನಲ್ಲೀಗ ಈ ಇಡಿ ದಾಳಿ ಭಾರಿ ಚರ್ಚೆಗೆ ಗ್ರಾಸ ಆಗಿದೆ. ಮಂಜುನಾಥ್ ಮೇಲಿನ ಆರೋಪಗಳು ಏನು ಅಂತ ನೋಡೋದಾದ್ರೆ, ಅಬಕಾರಿ ಇಲಾಖೆಯ ಉನ್ನತ ಹುದ್ದೆಯಲ್ಲಿರುವಂತಹ ಮಂಜುನಾಥ್ ಬೇನಾಮಿ ಹೆಸರಿನಲ್ಲಿ 100 ಎಕರೆ ಜಮೀನಿದೆ ಅವರ ಹೆಸರಿನಲ್ಲಿ. ಕೋಟ್ಯಾಂತರ ಮೌಲ್ಯದ ಬಾರ್ ಮತ್ತು ರೆಸ್ಟೋರೆಂಟ್ ಖರೀದಿ ಮಾಡಿದ್ದಾರೆ. ಗೋವಾ ಮಹಾರಾಷ್ಟ್ರದ ಗಡಿಯಲ್ಲಿ ಅಕ್ರಮ ವ್ಯವಹಾರಗಳ ಲಿಂಕ್ ಇದೆ ಅಂತ ಈಗ ಆರೋಪಗಳು ಕೇಳಿ ಬಂದಿರುವಂಥದ್ದು. ಸಚಿವ ಸತೀಶ್ ನಿಕಟ ಸಂಬಂಧಿಯ ಮೇಲೆಯೇ ಇಡಿ ದಾಳಿ ನಡೆಸಿದ್ದು ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಈಗ ಭಾರಿ ಚರ್ಚೆ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಕುಟುಂಬಕ್ಕೆ ಇಡಿ ಬೆಳಂಬೆಳಗ್ಗೆ ಶಾಕ್ ನೀಡಿದೆ. ವಿದೇಶಿ ಅಕ್ರಮ ಹಣಕಾಸು ವ್ಯವಹಾರ ಹವಾಲಾ ಲಿಂಕ್ ಹಿನ್ನೆಲೆಯಲ್ಲಿ ಅಬಕಾರಿ ಹೆಚ್ಚುವರಿ ಆಯುಕ್ತ ಮಂಜುನಾಥ್ ಮನೆಯ ಮೇಲೆ ಈಗ ದಾಳಿ ನಡೆಸಲಾಗಿದೆ. ಸತೀಶ್ ಬಾಮೈದ ಮಂಜುನಾಥ್ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯ ಮನೆಯಲ್ಲಿ ವಶಕ್ಕೆ ಪಡೆಯಲಾಗಿರುವಂಥದ್ದು. ಮಂಜುನಾಥ್ ಮೇಲಿನ ಆರೋಪಗಳು ಹೀಗಿವೆ. ಅಬಕಾರಿ ಇಲಾಖೆಯ ಉನ್ನತ ಹುದ್ದೆಯಲ್ಲಿರುವಂತಹ ಮಂಜುನಾಥ್ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಏನು ಸಚಿವ ಸತೀಶ್ ಜಾರಕಿಹೊಳಿ ಬಾಮೈದನ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ, ಏನೆಲ್ಲ ಮಾಹಿತಿಗಳು ಲಭ್ಯ ಆಗ್ತಾ ಇದೆ, ಅಲ್ಲಿ ಹೆಚ್ಚಿನ ಮಾಹಿತಿ ಏನಿದೆ? ಲಕ್ಷ್ಮಿ, ಇವತ್ತು ಬೆಳಗ್ಗೆ ಏನು ಇಡಿ ಅಧಿಕಾರಿಗಳು ಸತೀಶ್ ಜಾರಕಿಹೊಳಿ ಅವರ ಬಾಮೈದ ಮಂಜುನಾಥ್ ಅವರ ಮನೆ ಮೇಲೆ ಇಡಿ ದಾಳಿಯನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಲೋಕಾಯುಕ್ತದಲ್ಲಿ ಏನು 2013ರಂದು ಇವರ ವಿರುದ್ಧ ಒಂದು ಪ್ರಕರಣ ದಾಖಲಾಗಿತ್ತು. ಸೊ ಅದರ ಕೇಸ್ ಸಂಬಂಧ ಇಡಿ ಅಧಿಕಾರಿಗಳು ಒಂದು ಮಾಹಿತಿಯನ್ನ ಪಡೆದುಕೊಂಡು ಇವತ್ತು ದಾಳಿಯನ್ನ ಮಾಡಿರುವಂತದ್ದು. ಯಾಕಂದ್ರೆ ಅಬಕಾರಿ ಹೆಚ್ಚುವರಿ ಕಮಿಷನರ್ ಆಗಿದ್ದು ಬೆಳಗಾವಿ ರೀಜನ್ ನಲ್ಲಿ ಇವರು ಆಗಿದ್ರು. ಸೊ ಲೋಕಾಯುಕ್ತದಲ್ಲಿ ಇವರ ವಿರುದ್ಧ ಒಂದು ಸಹ ಪ್ರಕರಣ ದಾಖಲಾಗಿರುತ್ತೆ, ಡಿಎ ಪ್ರಕರಣ ದಾಖಲಾಗಿರುತ್ತೆ. ಈ ಸಂಬಂಧ ಇಡಿ ಅಧಿಕಾರಿಗಳು ಈಗ ದಾಳಿಯನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಹೆಚ್ಚಿನ ಆಸ್ತಿ ಹೊಂದಿದ ಆರೋಪದ ಮೇಲೆ ಅಂದಿನ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿರ್ತಾರೆ. ಅದಾದ ನಂತರ ಇಡಿ ಅಧಿಕಾರಿಗಳು ಅವರಿಂದ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಂಡು ಇವತ್ತು ದಾಳಿಯನ್ನ ಮಾಡಿರುವಂತದ್ದು. ಲೋಕಾಯುಕ್ತದಲ್ಲಿ ದಾಖಲಾಗಿದ್ದಂತಹ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಏನು ಡಿಸ್ಪ್ರೊಪೋರ್ಷನ್
ಆಫ್ ಅಸಿಸ್ಟ್ ಅಂತ ಏನ್ ಬರುತ್ತೆ. ಸೊ ಆ ಸಂಬಂಧ ಇಡಿ ಅಧಿಕಾರಿಗಳು ಇವತ್ತು ದಾಳಿಯನ್ನ ಮಾಡಿ ಏನು ಮಂಜುನಾಥ್ ಅವರಿಗೆ ಸಂಬಂಧಿಸಿದ 6 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಇಡಿ ಅಧಿಕಾರಿಗಳ ದಾಳಿ ಇನ್ನೂ ಸಹ ಮುಂದುವರೆದಿರುವಂತದ್ದು. 2013ರಲ್ಲಿ ಅವರು ಮೈಸೂರು ಅಬಕಾರಿ ಡಿಸಿ ಆಗಿದ್ದಂತ ಮಂಜುನಾಥ್ ಅವರ ಮೇಲೆ ರೇಡ್ ಆಗಿರುತ್ತೆ. ಆ ಒಂದು ಸಂಬಂಧ ಲೋಕಾಯುಕ್ತ ಅಧಿಕಾರಿಗಳು ಕೇಸನ್ನ ದಾಖಲು ಮಾಡ್ಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಲೈಸೆನ್ಸ್ ರಿನಿವಲ್ ಇರ್ಬೋದ್ನಲ್ಲಿ ಅಕ್ರಮ ಹಣವನ್ನ ಸಂಪಾದನೆ ಮಾಡಿದ್ದಾರೆ ಅಂತ ಅನ್ನೋದು ಪ್ರಮುಖವಾಗಿ ಅವರ ಮೇಲೆ ಕೇಳಿ ಬಂದಂತ ಆರೋಪ. ಸೊ ಹಾಗಾಗಿ ಅಂದು ಲೋಕಾಯುಕ್ತ ದಾಳಿ ನಡೆಸಿ ಸಾಕಷ್ಟು ಹಣ ಮತ್ತೆ ಆಸ್ತಿ ಪಾಸ್ತಿಯನ್ನ ಸಹ ಪತ್ತೆ ಮಾಡಿತ್ತು. ಈ ಸಂಬಂಧ ಲೋಕಾಯುಕ್ತ ಇಲಾಖೆ ತನಿಖೆ ಅವ್ರ ಮೇಲೆ ಸಹ ಒಂದು ಇಲಾಖೆ ತನಿಖೆಗೆ ಸಹ ರಾಜ್ಯ ಸರ್ಕಾರ ಆಗ ಆದೇಶವನ್ನ ಮಾಡಿತ್ತು. ಸದ್ಯ ಇಡಿ ಕ್ಲೋಸ್ ಏನು ಡಿಇ ಏನು ರಾಜ್ಯ ಸರ್ಕಾರ ಮಾಡಿದಂತಹ ಒಂದು ತನಿಖೆ ಏನಿರುತ್ತೆ ಮತ್ತೆ ಅದನ್ನ ಸದ್ಯಕ್ಕೆ ಕ್ಲೋಸ್ ಅಂತ ಒಂದು ಗೊತ್ತಾಗಿರುವಂತದ್ದು. ಸೊ ಅದರ ಬೇಸಿಸ್ ಮೇಲೆ ಈಗ ಇಡಿ ಅಧಿಕಾರಿಗಳು ಕೆಲವೊಂದಷ್ಟು ಮಾಹಿತಿಯನ್ನ ಪಡೆದುಕೊಂಡು ಇದೀಗ ದಾಳಿ ಮಾಡಿರುವಂತದ್ದು. 6 ಕಡೆ ದಾಳಿ ಮಾಡಿ ಮತ್ತೆ ಇನ್ನೂ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಲಕ್ಷ್ಮಿ, ಧನ್ಯವಾದ ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.